ನನ್ನ ಪೂಜ್ಯ ತಂದೆಯವರಾದ ಪಡೆದಪ್ಪನನ್ನು ಸ್ಮರಿಸಿ ಇವತ್ತಿನ ದಿವಸ ಗುರು ಪೌರ್ಣಿಮೆ ಅನ್ನುವಂಥದ್ದು ಗುರುವಿನ ಮಹತ್ವ ಎಂಥದ್ದು, ಗುರುವಿನ ಬೆಲೆ ಎಂಥದ್ದು, ಗುರು ಅನ್ನುವಂಥ ಶಬ್ದದೊಳಗೆ ಆ ಪರಮಾತ್ಮನ ಶಕ್ತಿ ಎಷ್ಟು ಅಡಗಾಗೈತಿ. ಅಂಥ ಗುರುವಿನ ಒಂದು ಸದ್ಗುರುವಿನ ಪುಣ್ಯ ದಿನ ಸದ್ಗುರು ಶ್ರೀ ಸತ್ಯ ಸಾಯಿಬಾಬಾನಲ್ಲಿ ಇದು ನಡೆದದ್ದು ಇವತ್ತಿನ ದಿವಸ. ಸದ್ಗುರು ಗುರು ರಾಘವೇಂದ್ರನ ಜಗದಲ್ಲಿ ಇವತ್ತಿನ ದಿವಸ ನಡೆದದ್ದಿ ಈ ಗುರು ಪೌರ್ಣಿಮೆ ಶುಭ ದಿನ. ಅಂಥ ಒಂದು ಶುಭ ದಿನ ಇವತ್ತಿನ ದಿವಸ ಈ ಹೆಬ್ಬಳ್ಳಿಯಲ್ಲಿ ನೀವೆಲ್ಲ ಭಕ್ತರು ಮತ್ತು ಗುರು ಹಿರಿಯರು, ತಾಯಿ ತಂದೆಗಳು, ಮುದ್ದು ಮಕ್ಕಳು, ಯುವಕರು ಎಲ್ಲರೂ ಕೂಡಿ ಇವತ್ತಿನ ದಿವಸ ಈ ಹೆಬ್ಬಳ್ಳಿ ಅಜ್ಜನ ಗುರು ಪೌರ್ಣಿಮೆಯ ವೈಭವ ಏನು ಮಾಡಿ ತೋರಿಸಿದ್ರಿ. ನಿಮ್ಗೆಲ್ಲರಿಗೂ ಈ ಹೆಬ್ಬಳ್ಳಿ ಅಜ್ಜ ತುಂಬಾ ಆಭಾರಿಯಾಗ್ಯಾನ. ಇದರಂತೆ ಈ ಜಗತ್ತಿನಾಗೆ ಗುರುವಿನ ಮಹಿಮೆ ಗೊತ್ತಾಗಬೇಕಾದ್ರೆ ಮೊದಲ ತಾಯಿ ಗುರುನ ಇವತ್ತಿನ ದಿವಸ ಎಲ್ಲರೂ ಪೂಜೆ ಮಾಡಕ್ ಕಲ್ಕೋಬೇಕು. ಮೊದಲನೇ ಗುರು ಯಾರು? ಜಗತ್ತಿನೊಳಗೆ ತಾಯಿ. ಪೌರ್ಣಿಮೆ ಅನ್ನುವಂಥದ್ದು ಹೆಣ್ಣದು. ಅದಕ್ಕೆ ಗುರು ಪೌರ್ಣಿಮೆ ಅಂದ್ರೆ ಮನೆಯ ಮೊದಲು ಪಾಠಶಾಲೆ, ಜನನಿ ತಾನೇ ಮೊದಲು ಗುರು. ತಾಯಿಯ ಒಂದು ಪೂಜಾ, ಪಾದ ಪೂಜಾ ಮಾಡುವಂಥ ಪುಣ್ಯದ ದಿನ ಇವತ್ತಿದು. ಅಂಥದ್ದು ನಾವೆಲ್ಲರೂ ಏನ್ ಮಾಡಕತ್ತೀವಿ? ಒಬ್ಬ ಗುರುವಿನ, ಸದ್ಗುರುವಿನ, ಸತ್ಯ ಸಾಯಿಬಾಬಾರಂಥವ್ರನ್ನ, ಗುರು ರಾಘವೇಂದ್ರನಂಥವ್ರನ್ನ ನಮಗೆ ಮೊದಲನೇ ಗುರು ಯಾರಪ್ಪ? ಜಗತ್ತಿನಗಿರಿ 80 ಕೋಟಿ ಜೀವರಾಶಿಗೆ ಮೊದಲನೇ ಗುರು ಯಾವುದು? ತಾಯಿ. ಆ ತಾಯಿಯ ಒಂದು ಪುಣ್ಯದ ದಿನ ಗುರು ಪೌರ್ಣಿಮೆ. ಅಂಥದ್ದು ಬಂಧುಗಳೇ, ಇವತ್ತಿನ ದಿವಸ ನಿಮ್ಮೆಲ್ಲರ ಒಂದು ಪ್ರೀತಿಗೆ ನಾನು ಎಷ್ಟು ಹೇಳಿದ್ರೆ ಕಮ್ಮಿ ಐತಿ. ಇದರಂತೆ ನಿಮ್ಮೆಲ್ಲರಿಗೂ ಗುರುವಿನ ಸೇವಾ ಮಾಡುವಂಥದ್ದು ಹೆಬ್ಬಳ್ಳಿ ತಂದ ಅಷ್ಟಲ್ಲ, ವಿದ್ಯೆ ಕೊಟ್ಟ ಗುರುವಿನ ಸೇವಾನು ಮಾಡಬೇಕು, ಬುದ್ಧಿ ಹೇಳುವಂಥ ತಾಯಿ ತಂದೆ ಸೇವಾ ಮಾಡಬೇಕು. ನಮಗೆ ಯಾವುದೇ ಒಂದು ಶಾಸ್ತ್ರ ಪುರಾಣದಲ್ಲಿ ಒಂದು ಗುರು ಮಾರ್ಗದರ್ಶನ ಕೊಟ್ಟು ನಮ್ಮನ್ನು ಒಳ್ಳೆಯ ಮಾರ್ಗಕ್ಕೆ ಕರ್ಕೊಂಡು ಹೋಗಿ ಒಳ್ಳೆಯ ಒಂದು ಜಗಕ್ಕೆ ಮುಟ್ಟಿಸಿ ಒಳ್ಳೆಯ ಒಂದು ಮಾರ್ಗದರ್ಶನದೊಳಗೆ ನಮಗೆ ಹೆಜ್ಜೆ ಇಡಿಸುವಂಥ ಪುಣ್ಯಾತ್ಮರು ಎಲ್ಲರೂ ಗುರು. ಅಂಥ ಗುರುವಿನ ನೆನೆಸುವಂಥ ದಿವಸದ್ದು. ಬಂಧುಗಳೇ, ನಾನು ಶಾಲೆ ಕಲಿತವನಲ್ಲ, ಕೇವಲ ಒಂದು ಮಣಿತನದೊಳಗೆ ಹುಟ್ಟಿದಂಥ ಈ ಶರೀರ ಆ ಸದ್ಗುರು ದೊಡ್ಡಲಾಲ್ ಸಾವಲಿಯ ಆಶೀರ್ವಾದದಿಂದ, ನನ್ನ ಪಡೆದಪ್ಪನ ಆಶೀರ್ವಾದದಿಂದ, ನಿಮ್ಮೆಲ್ಲರ ಸೇವಾ ಮಾಡುವುದರಿಂದ, ನಿಮ್ಮ ಸೇವೆಯಲ್ಲಿ ಏನೈತಪ್ಪ ಈ ಅಜ್ಜನ ಭಾಗ್ಯ ಅಂದ್ರೆ ನಿಮ್ಮ ಸೇವಾ ಮಾಡುವುದರಿಂದ ಹೊರತಾಗಿ ನನಗೆ ಈ ಭಾಗ್ಯ ಸಿಗತ್ತಿಲ್ಲ, ಹೊರತಾಗಿ ನಾನಾಗಲಿ ತಗೊಂಡಂತ ಭಾಗ್ಯ ಅಲ್ಲ. ಎಲ್ಲೈತಿ ಭಾಗ್ಯ? ಬಂಧುಗಳೇ, ಸೇವಾ ಮಾಡಿದ್ರೆ, ಪ್ರತಿಯೊಬ್ಬ ಭಕ್ತರು ಸೇವಾ ಮಾಡುದ್ರಾಗೆ ಆ ಭಕ್ತರ ಆಶೀರ್ವಾದನೇ ಇವತ್ತು ಪುಣ್ಯದ ದಿನ. ನನ್ನ ಗುರು ಪೌರ್ಣಿಮಾ ದೇವರು ಎಲ್ಲಿದೆ ನಮ್ಮ ಅಂದ್ರೆ ಭಕ್ತರ ಹೃದಯದಲ್ಲಿ ಅದನ್ನ, ಭಕ್ತರ ಹೃದಯದಾಗ ದೇವರದನ. ಆ ದೇವರು ಇವತ್ತಿನ ದಿವಸ ಹೆಬ್ಬಳ್ಳಿ ಅಜ್ಜಿಗೆ ಆಶೀರ್ವಾದ ಕೊಡುವಂಥ ಗುರು ಪೌರ್ಣಿಮೆ. ಗುರು ಎಲ್ಲಿದನ? ದೇವರು ಎಲ್ಲಿದನ? ಭಕ್ತರ ಮನಸ್ಸಿನಾಗದನ, ಭಕ್ತರ ಹೃದಯದೊಳಗದನ. ನಿಮ್ಮೆಲ್ಲರ ಪ್ರೀತಿನ, ನಿಮ್ಮೆಲ್ಲರ ಆಶೀರ್ವಾದನ ಇವತ್ತಿನ ದಿವಸ ಈ ಹೂವಿನ ಸುರಿಮಳೆಯಲ್ಲಿ, ಇದು ಹೂವಿನ ಸುರಿಮಳೆ ಅಲ್ಲ, ನಿಮ್ಮೆಲ್ಲರ ಆನಂದದ ಬಾಷ್ಪ ಒಟ್ಟಲ್ಲ ಹಾಕಿದ್ದು ಇವತ್ತಿನ ದಿವಸ. ಭಕ್ತರೇ, ಇದರಂತೆ ನಿಮ್ಮೆಲ್ಲರಿಗೂ ದೇವರು ಆರೋಗ್ಯ ಕೊಟ್ಟು ನಿಮ್ಮ ಸಂಸಾರದೊಳಗೆ, ನಿಮ್ಮ ಮನೆತನದೊಳಗೆ, ನಿಮ್ಮ ಬಾಳ್ಯದೊಳಗೆ ಸದಾ ಸುಖದಿಂದ ಇರಲಿ ಪರಮಾತ್ಮ. ನಿಮ್ಮ ಕಷ್ಟ ಅನ್ನುವಂಥದ್ದು ದೂರ ಮಾಡಲಿ, ಸಮಾಜದೊಳಗೆ ಒಂದು ದೊಡ್ಡ ವಸ್ತು ಆಗಿ ಬಾಳಲಿ, ಬದುಕಲಿ. ನಿಮ್ಮೆಲ್ಲರಿಗೂ ಆ ಪರಮಾತ್ಮ ಕೈ ಬಿಡುವುದಿಲ್ಲ. ಇದು ಅಗದಿ ಕಂಡೀಷನ್ ಹೇಳ್ತೀನಿ. ನಂಬಿದ ಭಕ್ತರನ್ನು ಎಂದೂ ಕೈ ಬಿಡುವುದಿಲ್ಲ ಅಂತ ಹೇಳ್ತಾನೆ ಲಾಲ್ಸಾವಲಿ. ಆ ಬೋಧಿ ಒಳಗೆ ಮಾತ್ರ ಪರಮಾತ್ಮನ ಅವತಾರ ಐತಿ. ಹೆಬ್ಬಳ್ಳಿ ಅಂತ ಏನೈತಿ? ಆ ಬೋಧಿ ಒಳಗೈತಿ. ಆ ಬೋಧಿ ಒಳಗೆ ಪರಮಾತ್ಮನ ಶಕ್ತಿ ಐತಿ. ಆ ಬೋಧಿ ನಂಬಿದ ಭಕ್ತರು ಉದ್ಧಾರ ಹಾಕೊಂತ ಬಂದಾರ. ಈಗ 46ನೇ ವರ್ಷ ಈ ಪಟಗ ಸುತ್ತಿ ಅಜ್ಜ. ಆದ್ರೆ ಭಕ್ತರೇ, ಆ ಲಾಲ್ಸಾವಲಿ ನಿಮ್ಮೆಲ್ಲರೂ ಸೇವಾ ಮಾಡಕ್ ಹಚ್ಚಾನ. ನಿಮ್ಮೆಲ್ಲರೂ ಸೇವಾ ಮಾಡಕ್ ಹಚ್ಚಿದಾಗ ನೀವು ನನಗೆ ಕೊಡುವಂತ ಆಶೀರ್ವಾದ ಅಷ್ಟಿಷ್ಟಲ್ಲ.
ಅದು ಹೇಳ್ತಿರೋದಷ್ಟು ನಿಮ್ಮ ಭಕ್ತರ ಆಶೀರ್ವಾದ ನನಗೆ ಸಿಕ್ಕತಿ. ದೊಡ್ಡಲಾಲ್ ಸಾವಲ್ಲಿ ಶಕ್ತಿ ಅಂಟಿಕೊಂಡತಿ. ಪರಮಾತ್ಮ ನಿಮ್ಗೆ ಎಲ್ಲರಿಗೂ ಒಳ್ಳೆಯ ಸದ್ಬುದ್ಧಿ ಕೊಡಲಿ. ಸದಾ ಒಂದು ಇದರಂತೆ ಭಕ್ತಿಯಲ್ಲಿ ನೀವು ಹೆಚ್ಚಿನ ಹೆಜ್ಜೆ ಮುಂದಿಡಲಿ. ನನ್ನ ಜಗಕ್ಕಷ್ಟೇ ಅಲ್ಲ, ಯಾವುದೇ ಜಗಳ ಆಗಲಿ, ಪುಣ್ಯ ಕೆಲಸ ಸತ್ಕಾರ್ಯ ಕೆಲಸ ಎಲ್ಲಿ ನಡೆದಿರ್ತೈತಿ ಅಲ್ಲಿ ಹೆಚ್ಚಿನ ಭಾಗಿಯಾಗಿ ಪುಣ್ಯದ ಕೈ ಮುಂದೆ ಮಾಡಿ ನೀವು ಪುಣ್ಯಾತ್ಮರ ಎಣಿಸ್ಕೊರಿ, ಆದ್ರೆ ದುಷ್ಟ ಎಣಿಸ್ಕೋಬೇಡ್ರಿ. ಯಾವಾಗಲೂ ಪರಮಾತ್ಮ ನಮಗೆ ಕೊಟ್ಟ ಬಲಗೈ ಹ್ಯಾಂಗೈತಿ ಹಿಂಗ ಮಾಡಕ್ಕಲ್ಲ, ಅದು ಯಾವಾಗಲೂ ಹಿಂಗ ಮಾಡಕ್. ಹಿಂಗ ಮಾಡೋ ಕೈನ ಪುಣ್ಯದ ಕೈ, ಹಿಂಗ ಮಾಡೋ ಕೈನ ಭಿಕ್ಷದ ಕೈ. ಅದು ವಿಚಾರ ಮಾಡಿ ಬಂಧುಗಳೇ. ನಿಮ್ಮೆಲ್ಲರಿಗೂ ಆ ಪರಮಾತ್ಮ ಸದಾ ಹಿಂಗ ಅಭಯ ಹಸ್ತ ಇಟ್ಟ ತಲೆ ಮ್ಯಾಗ. ಅದರಿಂದ ನೀವು ಎಲ್ಲರಿಗೂ ಪ್ರಸಾದ ಆಗಲಿ. ಯಾವುದೇ ಒಂದು ಅಣು ಅಪ್ಪಟ್ಟಿನೊಳಗೆ ಬಂದು ಬಾಂಧವರೊಳಗೆ ಯಾವುದೇ ಒಂದು ಬಡಜೀವಿ ತ್ರಾಸ ಮಾಡಿಕೊಂಡು ಬಂದಕ್ಕೆ ಅಂದ್ರೆ ಅದನ್ನ ಕೈ ಬಿಡಬೇಡ್ರಿ. ಎತ್ತಿಡಿ, ನಿಮ್ಮಲ್ಲಿರುವಂತಹ ಸಹಾಯ ಸ್ವೀಕಾರ ಮಾಡಿ ಅದನ್ನು ಉಳಿಕೊಂಡು ಪ್ರಯತ್ನ ಮಾಡ್ರಿ. ಗುರು ಹೇಳೋದು ಏನಪ್ಪಾ, ಗುರು ಯಾವಾಗಲೂ ಸದ್ಬುದ್ಧಿ, ದುರ್ಗುಣ ದುಶ್ಚಟ ದುರಾಲಂಬ ಇವೆಲ್ಲ ಬಿಟ್ಟು ಬಿಡ್ರಿಪ್ಪ. ಒಳ್ಳೆ ಮಾನವರಾಗ್ರಿ, ಒಳ್ಳೆ ಬುದ್ಧಿವಂತರಾಗಿ, ಒಳ್ಳೆ ಮಾರ್ಗದರ್ಶನದೊಳಗೆ ನೀವು ಒಂದು ಗುರುವಿನ ಬೆನ್ನು ಹತ್ರಿ. ಗುರು ಯಾವಾಗಲೂ ನಮ್ಮನ್ನ ಯಾವಾಗಲೂ ಅನ್ಯಾಯ ಮಾರ್ಗಕ್ಕೆ ಕರ್ಕೊಂಡು ಹೋಗುದಿಲ್ಲ. ಯಾವುದೇ ಒಂದು ಸ್ಥಾನದಲ್ಲಿ ಮಠ ಮಾಡಿದಾಗಲಿ, ಮಸೂದಿ ಮಂದಿರದಾಗಲಿ, ಯಾವುದೇ ಗುಡಿ ಗುಂಡರದಾಗಲಿ ಗುರು ಯಾವಾಗಲೂ ನಮ್ಮನ್ನ ಅನ್ಯಾಯ ಮಾರ್ಗಕ್ಕೆ ಕರ್ಕೊಂಡು ಹೋಗುದಿಲ್ಲ. ಗುರು ಯಾವಾಗಲೂ ಒಳ್ಳೆ ಮಾರ್ಗಕ್ಕೆ ಕರ್ಕೊಂಡು ಹೋಗ್ತಾನ. ಅಂಥ ಗುರುವಿನ ನಾವು ನೋಡಿ ಗುರುವಿನ ಗೆಳೆತನ ಮಾಡಬೇಕು. ಶರೀಫ ಅಂಥ ಗುರುವಿನ ನಂಬಿಕೊಂಡು ಗುರುವಿನ ಗುಲಾಮನಾದ. ಗುರುವಿನ ಗುಲಾಮನಾದಾಗ ಗುರುವಿನ ಹೆಸರು ಬರುವಲ್ಲ ಬಾಯಾಗ ಶರೀಫಿನ ಹೆಸರು ಬರಾಕತ್ತೈತಿ. ಜಗತ್ತಿನ ಬರೋದು ಯಾವುದು? ಶರೀಫಿನ ಹೆಸರು ಬರ್ತದೆ. ಮೊದಲು ಗೋವಿಂದನ ಹೆಸರು ಬರೋದಿಲ್ಲ. ಅಂದ್ರೆ ಶರೀಫ ಗುರುವಿನ ಮೀರಿಸಿಬಿಟ್ಟ. ಗುರುವಿನ ಮೀರಿಸಿದಂಥವ್ರಾಗಬೇಕು ನಾವು. ಅಂಥ ಒಂದು ಒಳ್ಳೆ ಮಾನವರಾಗಿ ಬದುಕಬೇಕು. ಶರೀಫ ಗುರುವಿನ ಗುಲಾಮನಾದಲ್ಲೇ ಕಂಡಲ್ಲ ಹೊರತಾಗಿ ಅದಕ್ಕೆ ಅವ್ರ ತಂದೆ ಆದಂತಹ ಒಂದು ಶಬ್ದದೊಳಗೆ ಗುರುವಿನ ಗುಲಾಮನಾಗುವ ತನಕ ಸಿಗದನ್ನ ಮುಕ್ತಿ ಸಿಗದನ್ನ. ನಾವು ಗುರುವಿನ ಗುಲಾಮರಾಗಬೇಕಲ್ಲ ಹೊರತಾಗಿ ಗುರುವಿಗೆ ವೈರಿಗಳಾಗಬಾರ್ದು. ಗುರುವಿಗೆ ವೈರಿಗಳಾಗಿ ಜೀವನ ಮಾಡಿದೀವಿ ಅಂದ್ರೆ ಗುರುವಿನ ಶಾಪ ನಮಗೆ ತಟ್ಟೆತ್ತಿರ್ತಾವ. ಒಮ್ಮೆ ನಮ್ಮ ವಂಶ ಪಾರಂಪಾರ ನಮ್ಮ ರಕ್ತಾಂಶದೊಳಗೆ ಗುರು ಶಾಪ ಅನ್ನೋದು ದೊಡ್ಡ ಶಾಪ. ಆ ಗುರುವಿನ ಮನಸ್ಸು ಗೆದಿಬೇಕು, ಗುರುವಿನ ಗುಲಾಮ ಆಗಬೇಕು. ಇದನ್ನು ದರವೊಂದು ನೋಡಿ, ದರವೊಬ್ಬ ಭಕ್ತನು ನಾವು ಹಿಂದಿನಿಂದ ಓದಿಕೊಂತ ಬಂದಂಗೆಲ್ಲ ಗುರುವಿನ ಗುಲಾಮ ಮಾರುತಿ, ಶ್ರೀರಾಮನ ಗುಲಾಮ ಮಾರುತಿ, ಗುರುವಿನ ತೋರಿಸಿಬಿಟ್ಟ ಎದು ಶೀಳಿ. ಅಂಥ ಮಾರುತಿ ಜಗತ್ತಿನೊಳಗ ಸಾಕ್ಷಾತ್ಕಾರ ದೇವರಾಗಿ ನಿಂತ. ನೋಡಿ ಗುರುವಿನ ಶಕ್ತಿ ಹಂಗತಿ, ಆ ಶ್ರೀರಾಮನ ಶಕ್ತಿ ಹಂಗತಿ. ಶ್ರೀರಾಮನ್ನ ತನ್ನ ಹೃದಯದೊಳಗೆ ಇಟ್ಟುಕೊಂಡು ತೋರಿಸು ನಿನ್ನ ಗುರು ಅಂತಾರೆ ಎದು ಶೀಳಿ ತೋರಿಸಿಬಿಟ್ಟ ಮಾರುತಿ. ಅಂಥ ಒಂದು ಭಕ್ತರಾಗಬೇಕು. ಎಲ್ಲದನ ಹೆಬ್ಬಳ್ಳಿ ಬಲೆ ಹೇಳ್ತಲ್ಲ ಅವನ್ನ ನೀನು ಹೆಬ್ಬಳ್ಳಿ ಅಂತ ಬಹಳ ಹೇಳ್ತಿ. ಎಲ್ಲದನ ನಿನ್ನ ಹೆಬ್ಬಳ್ಳಿ ಅಂತ ಅಂದ್ಬಿಟ್ಟು ಲಟ್ನ ತೋರಿಸುವಂತ ನಿಮ್ಮ ಭಕ್ತಿ ಬೆಳೀಲಿ ನಿಮ್ಮ ಹೃದಯದಾಗಂತ ನಾ ಹೇಳ್ತೀನಿ. ನಿಮ್ಮಲ್ಲಿ ಭಕ್ತಿ ಬೆಳೆದು ನಿಂತಂದ ಕರೆ ಆದ್ರೆ ಹೆಬ್ಬಳ್ಳಿ ಅಂತ ನೆನೆಸಿದಾಗ ನಿಮ್ಮ ಹೃದಯದಾಗ ಅದನ್ನ ನಿಮ್ಮ ಆಸೆ ನಡೆಸೇ ಕೊಡ್ತಾನೆ. ಇದು ಅಗ್ನಿ. ನಾನು ಆ 4,000 ಸಾಕ್ಷ್ಯ ಮಾಡಿ ಹೇಳ್ತೀನಿ. ನೆನೆಸಿದಾಗ ಕನಸಿನಾಗ ಬರ್ತೀನಿ, ನೆನೆಸಿದವ್ರ ಹತ್ತಿರ ಇರ್ತೀನಿ ಅಂತ ಹೇಳ್ತಿರ್ತಾನೆ ಗದ್ದಿಗೆ ಮ್ಯಾಗೆ. ಅಂಥ ಒಂದು ಶಕ್ತಿ ಬಂಧುಗಳೇ ನೀವೆಲ್ಲರೂ ಕೊಟ್ಟಂತ ಆಶೀರ್ವಾದಿ ಶರೀರಕ್ಕೆ. ಈ 85ರ ಶರೀರ ನಿಮ್ಮೆಲ್ಲರ ಒಂದು ಆಶೀರ್ವಾದಿ ಅಜ್ಜಿಗೆ. ನಿಮ್ಮೆಲ್ಲರ ಆಶೀರ್ವಾದನೇ ಆಯುಷ್ಯ ಬೆಳೆಯಕತ್ತಿದ್ದನ್ನ ಹೊರತಾಗಿ ಇಲ್ಲದ್ರೆ ನಿಮ್ಮೆಲ್ಲರ ಆಶೀರ್ವಾದ ಇರ್ಲಿಕ್ಕಂದ್ರೆ ಇದು 85ರ ಮರಿ ಹಾಕಿದ್ದಿಲ್ಲ. ಅದಕ್ಕೆ ಭಕ್ತರ ಪ್ರೀತಿ, ಭಕ್ತರ ಆಶೀರ್ವಾದ, ಭಕ್ತರ ಶಕ್ತಿ, ಭಕ್ತರ ಬಹುಮಾನ ಇಷ್ಟೆಲ್ಲ ಬಾಳ್ಯವಾಗಬೇಕಾದ್ರೆ ಹೆಬ್ಬಳ್ಳಿ ಭಕ್ತರೇ ಇದಕ್ಕೆ ಮೂಲ ಕಾರಣ. ಭಕ್ತರೇ ನನ್ನ ಬಲಗೈ, ಭಕ್ತರೇ ನನ್ನ ದೇವರು, ಭಕ್ತರೇ ಒಂದು ದೊಡ್ಡ ಆಶೀರ್ವಾದ ಕೊಡುವಂತ ಶಕ್ತಿ. ದೇವರು ಎಲ್ಲಿ ಅದನ್ನಪ್ಪ ಅಂದ್ರೆ ಭಕ್ತರ ಹೃದಯದಲ್ಲಿ ಅದನ್ನು. ಗುರು ಎಲ್ಲದನಪ್ಪ ಅಂತಂದ್ರೆ ಭಕ್ತರ ಹೃದಯದಾಗ ಅದನ್ನು. ಯಾರು ನಂಬಿಕೊಂಡು ಹೋಗ್ತಾರೆ, ಯಾರು ಹೆಬ್ಬಳ್ಳಿ ಹತ್ರ ಮಾತು ಕೇಳ್ತಾರ, ಗುರು ಎಲ್ಲದನಪ್ಪ ಅಂದ್ರೆ ಹೆಬ್ಬಳ್ಳಿ ಹತ್ರ ಹೋದನ, ನಿಮ್ಮ ಹತ್ರ ಹೋದನ,
ನಮ್ಮೆಲ್ಲರ ಹತ್ರ ಎಲ್ಲರ ಹತ್ರ ಅದಾನೆ ಪರಮಾತ್ಮ. ಸತ್ಯ ಸಾಯಿಬಾಬಾನು ಅದಾನೆ, ಗುರು ರಾಘವೇಂದ್ರನು ಅದಾನೆ, ಹೆಬ್ಬಳ್ಳಿ ಅರ್ಜುನ ಅದಾನೆ, ಗುರು ದೊಡ್ಡಲಾಲ್ ಸಾಬಲ್ಲಿ ಇದಾನೆ. ಆ ಪರಮಾತ್ಮ ಅಂತೂ ಮೊದಲದನ ನಿಮ್ಮೆಲ್ಲರ ಹೃದಯದಾಗ. ಯಾಕೆ? ನಂಬಿಕೆ ಬೇಕು ಭಕ್ತರೇ. ಯಾಕಂದ್ರೆ ಪ್ರತಿ ವರ್ಷದಕ್ಕಿಂತ ವರ್ಷ ಮೊದಲು ನಮ್ಮ ಹಿರಿಯರು ಇಲ್ಲಿ ಅಗದಿ ಬಹಳ ಕಷ್ಟ ಬಿಟ್ಟು ಬೆಳೆಸಿದಂಥ ಜಾಗ ಇದು. ಅಗದಿ ಮುಖ್ಯ ಪ್ರಮುಖರು ನಮ್ಮ ಹಿರಿಯರು. ನಮ್ಮ ಹಿರಿಯರಂಥ ತ್ಯಾಗಿಗಳು ಯಾರು ಇಲ್ಲ. ಬಾಗಲಕೋಟೆಯವರು, ರಾಮದುರ್ಗದವರು, ಹೆಬ್ಬಳ್ಳಿಯವರು ನನ್ನ ಎತ್ತು ಹಿಡ್ಕೊಂಡು ದೊರಬಂದುಕೊಂಡು ನನ್ನ ಅಡಕಟ್ಟೆ ನಿಂತು ಮಾಡೋಣಪ್ಪ ಮಾಡು ಹೀಗೆಲ್ಲ ಒಂದು ಹೊರಪು ಕೊಟ್ಟಂಥ ಅಜ್ಜರ ಒಂದು ಈ ಸ್ಥಾನಕ್ಕೆ ತಂದು ನಿಲ್ಲಿಸ್ತವರು. ಒಂದು ಬಾಗಲಕೋಟೆ, ಒಂದು ಹೆಬ್ಬಳ್ಳಿ, ಒಂದು ರಾಮದುರ್ಗ, ಈಗ ಧಾರವಾಡ ಭಕ್ತರ ಪ್ರೀತಿ ಅಷ್ಟಿಷ್ಟಲ್ಲ, ಹುಬ್ಬಳ್ಳಿ ಭಕ್ತರ ಪ್ರೀತಿ ಅಷ್ಟಿಷ್ಟಲ್ಲ. ಹೇಳಿದ್ರೆ ಎಲ್ಲ ಭಕ್ತರ ಪ್ರೀತಿ ಐತಿ. ಹೇಳಿಕೊಂತ ಹೋದ್ರೆ ಯಾರದಂತ ಹೇಳಿ ಜಗತ್ತಿನ ತುಂಬ ನಾವು ಬಳ್ಳಿ ಹಾಕ್ಬಿಟ್ಟೈತಿ. ಇದು ಹೆಬ್ಬಳ್ಳಿ ಅಲ್ಲ, ಇದು ಹಬ್ಬಿದ ಬಳ್ಳಿ ಆಯ್ತು. ಇದು ಹಬ್ಬಿದ ಬಳ್ಳಿ ಆಗೈತಿ. ಇನ್ನದು ಹೂವಾಗಿ, ಕಾಯಾಗಿ, ಹಣ್ಣಾಗಿ, ಅದು ಹಣ್ಣು ಎಲ್ಲರ ಪ್ರೀತಿಯ ಒಂದು ತಿನ್ನುವಂಥ ವಸ್ತು ಆಗೈತಿ. ಭಕ್ತರೇ, ಆ ಹಣ್ಣು ಕೆಡಿಸಬೇಡ್ರಿ. ಹೆಬ್ಬಳ್ಳಿ ಹದ್ದನ ಹೆಸರು ಕೆಡಿಸಬೇಡ್ರಿ. ಹೆಬ್ಬಳ್ಳಿ ಹದ್ದ ಯಾವಾಗಲೂ ನಿಮಗೆ ಅನ್ಯಾಯ ಬಸವನಲ್ಲ. ಬೇಕಾದವಿಲ್ಲವ ಒಂದೇ 18 ಜಾತಿ ಬೇಕಾದವರು ಬರಲಿ, ಬೇಕಾದ ಮಕ್ಕಳು ಬರಲಿ, ಹೆಣ್ಣು ಮಕ್ಕಳು ಬರಲಿ, ಗಂಡು ಮಕ್ಕಳು ಬರಲಿ. ಹೆಬ್ಬಳ್ಳಿ ಹದ್ದನಿಂದ ಒಳ್ಳೇದಾಗುತ್ತಲ್ಲ ಹೊರತಾಗಿ ಕೆಟ್ಟಂತೂ ಆಗಿಲ್ಲ, ಆಗುವುದಿಲ್ಲ. ಇಂಥ ಹೆಬ್ಬಳ್ಳಿ ಹದ್ದನಿಂದ ಕೆಟ್ಟಾಗಿತ್ತು ಅಂತ ಕೈ ಮಾಡಿ ತೋರಿಸಿಬಿಟ್ರೆ ಅವತ್ತಿಗೆ ಇರುವುದಿಲ್ಲ. ಹೆಬ್ಬಳ್ಳಿ ಹದ್ದನಿಂದ ಇಂಥಲ್ಲಿ ಒಂದು ಜಗಳ ಕೆಟ್ಟಾಗಿತ್ತು ಅಂತ ತೋರಿಸ್ಬಿಡ್ರಿ, ಮರದಿಸಿವಿ ಹೆಬ್ಬಳ್ಳಿ ಹದ್ದು ಇರುವುದಿಲ್ಲ ಅಂತ ತಿಳ್ಕೊಂಬಿಡ್ರಿ. ಅಂಥ ಒಂದು ಶಕ್ತಿ ದುಡ್ಕೊಂಡಿರಿ, ದುಡುತ್ತೀನಿ ಇನ್ನ ನಿಮ್ಮೆಲ್ಲರ ಆಶೀರ್ವಾದ ಈ ಶರೀರ ಮೇಲೆ ಸದಾ ಇರಲಿ ಅಂತ ಬೇಡ್ಕೊತೀನಿ ಆ ಪರಮಾತ್ಮನಲ್ಲಿ. ಭಕ್ತರಿಗೆ ಗುರು ಪೌರ್ಣಿಮಾ ಎಷ್ಟು ಹೇಳಿದ್ರು ಹೆಚ್ಚಿನ ಒಂದು ಮಹತ್ವದ ದಿನ. ತಾಯಿ ಗುರು, ಗುರು ರಾಘವೇಂದ್ರ ಗುರು, ಸತ್ಯ ಸಾಯಿಬಾಬಾ ಗುರು. ಈ ಹೆಬ್ಬಳ್ಳಿಯಲ್ಲಿ ಗುರು ದೊಡ್ಡಲಾಲ್ ಸಾವಲಿ ಮತ್ತು ರೈಮಾನ್ ಸಾವಲಿ ಗುರು ಈ ತಯಾರಾಗಿ ಈಗಾಗಲೇ 15-20 ವರ್ಷ ಆಯ್ತು ಬೆಳೆದು. ನಮ್ಮ ಹಿರಿಯರು ಹಂತವಾಗಿ ಮೊದಲು 10-15 ಮಂದಿ ಗುರು ಪೌರ್ಣಿಮಾ ಮಾಡೋಣಪ್ಪ, ಶುರು ಮಾಡೋಣ ಅಂತ ಹೇಳಿ ನಮ್ಮ ಹಂದ್ರಾಳ ಪರಬಣ್ಣವರು, DJ ಕುಲಕರ್ಣಿಯವರು, ದಾಮೋದರ ಕುಲಕರ್ಣಿಯವರು, ಶಿವನಗೌಡರು, ಕೆಲವು ಮಂದಿ ನನ್ನ ಮುಖ್ಯ ಹಿರಿಯರು ಮೊದಲು ತರಾವ್ ಮಾಡಿ ಅವತ್ತು ತರಾವ್ ಮಾಡಿದ್ರು. ಒಂದು 15 ಮಂದಿ ಪೂಜಾ ಮಾಡಿದರು. ಅವತ್ತಿನ ದಿವಸ ನನ್ನ ಬಾಯಿ ದೇವರು ನುಡಿಸಿದ್ದು, ನೀವು ಪ್ರತಿ ವರ್ಷ ಬಿಡಬೇಡ್ರಿಪ್ಪ ಗುರು ಪೌರ್ಣಿಮಾ. ಇದು ಮುಂದೆ ಬಹು ದೊಡ್ಡ ಪ್ರಮಾಣ ಆಗ್ತೈತಿ. ಗುರುವಿನ ಮಹಿಮಾ ದೊಡ್ಡದೈತಿ. ಇದನ್ನ ವರ್ಷಕ್ಕೊಮ್ಮೆ ಗುರು ಪೌರ್ಣಿಮಾ ನಡೆಸಿಬಿಟ್ರೆ ನೀವು ಹಿರಿಯರಂದ್ರೆ ಅದು 10-15 ಹೋತು. ಈಗ 10-15 100-15,000ಕ್ಕೆ ಬರಕತ್ತೇವು ಭಕ್ತರೇ. ಇದರಂತೆ ಈ ಗುರು ಪೂರ್ಣಿಮೆ ಅನ್ನುವಂಥದ್ದು ಈ ಹೆಬ್ಬಳ್ಳಿಯಲ್ಲಿ ದೊಡ್ಡ ಜಾತ್ರೆನ ಆಗ್ತೈತಿ. ಮುಂದೆ ದೊಡ್ಡ ಮಹಿಮದ ದಿನಾನ ಆಗ್ತೈತಿ. ಅದು ಎಲ್ಲರಿಗೂ ನಮ್ಮ ಹಿರಿಯರು ದುಡಿದಂಥ ಪ್ರತಿಫಲ. ಈಗಲ ಹಿರಿಯರು ಅಗದಿ ಒಳ್ಳೆಯ ಒಂದು ಬುದ್ಧಿ ಹೊಂದಿರೋದಾರ. ಈಗಲ ಹಿರಿಯರಿಂದ ದೊಡ್ಡ ದೊಡ್ಡ ಕೆಲಸ ಅದು. ಮೊದಲನೇ ಹಿರಿಯರಿಂದ ಸ್ವಲ್ಪ ಅದು, ಈಗಲ ಹಿರಿಯರಿಂದ ದೊಡ್ಡ ದೊಡ್ಡ ಕೆಲಸ ಆಗೈತಿ. ಎಲ್ಲರೂ ಪ್ರಮಾಣದಿಂದ ದುಡಿಯಾಕಿರ್ತಾರೆ. ಹೆಬ್ಬಳ್ಳಿಯವರು ಮತ್ತು ಹುಬ್ಬಳ್ಳಿಯವರು ಮತ್ತು ಬಾಗಲಕೋಟೆಯವರು, ಧಾರವಾಡದವರು, ಈ 108 ಹಳ್ಳಿಯವರು, 108 ದೊಡ್ಡ ದೊಡ್ಡ ಊರವರು ಈ ಅಜ್ಜಿಗ ದೊಡ್ಡ ಶಕ್ತಿಯಾಗಿ ನಿಂತಲ್ಲೇ ದೊಡ್ಡ ಒಂದು ದೇವಸ್ಥಾನ ಆಯ್ತು, ದರ್ಗಾ ಆಯ್ತು, ಆಮೇಲೆ ಈ ಕಲ್ಯಾಣ ಮಂದಿರ ಆಗ್ತೈತಿ. ಮುಂದಿನ ವರ್ಷ ಎಲ್ಲ ಕಾರ್ಯಕ್ರಮ ಅಲ್ಲೇ ನಡೆಸಬೇಕು ಅನ್ನೋ ಆಸೆ ಇಟ್ಕೊಂಡಿನಿ. ಭಕ್ತರೇ, ನಿಮ್ಮೆಲ್ಲರ ಆಶೀರ್ವಾದದಲ್ಲಿ ಈ ಹೆಬ್ಬಳ್ಳಿ ಅಜ್ಜಿಗೆ ಸದಾ ಇದರಂತೆ ಪ್ರೀತಿ ಇರಲಿ. ಈ ಗುರು ಪೂರ್ಣಿಮೆ ಮಹತ್ವದ ದಿನಕ್ಕೆ ಮುಂದಿನ ವರ್ಷ ಇದ್ರ ಡಬಲ್ ಕೂಡಿ ಗುರು ಪೂರ್ಣಿಮಾ ಶೃಂಗಾರ ಸಡಗರದಿಂದ ಆನಂದ ಸ್ವರೂಪದಿಂದ ಮಾಡಿ ಪ್ರಸಾದ ತಗೊಂಡು ಹೋಗ್ಬೇಕು. ಈಗೆಲ್ಲರೂ ನೀವು ಹೆಚ್ಚಿಗೆ ನಾ ಏನು ಹೇಳೋದಿಲ್ಲ. ಮುಖ್ಯ ಉಳಿದದ್ದೇನಪ್ಪ ಅಂದ್ರೆ ಶಾಂತ ರೀತಿಯಿಂದ ಸಮಾಧಾನದಿಂದ ನೀವು ಪ್ರಸಾದ ತಗೊಂಡು ಹೋಗ್ಬೇಕು. ಮಳೆಯಪ್ಪ ಬಂತು, ಮುಂಜಾನೆ ಹಬ್ಬ ಗದ್ದಿಗಾಗಿ ಏನು ಹೇಳ್ದ ಅಜ್ಜ, ಎಲ್ಲಾನು ಕೇಳ್ತೀರಪ್ಪ, ಎಲ್ಲರಲ್ಲಿನೂ ಆಸೆ ಕೇಳಬೇಕು ಅನ್ನೋದೈತಿ. ಆದ್ರೆ ಹಿಂಡ ದೇವರ ಗಂಡ ಪುಂಡ ಬಳರ ಅದನ್ನು ಯಾರು ಕೇಳಲ್ಲ ಅಂತ ಹೇಳ್ದ ಅಜ್ಜ. ಅಂದಾಗ
ಅಜ್ಜನ ದನಿಗೆ ಹೋಗಿ ಕೊಟ್ಟನೋ ಯಾರೂ ಕೇಳಿದ್ದಿಲ್ಲ. ಪುಂಡ ಮಹಾರಾಜನ ಕೇಳುವಲ್ರಿ ಅಲ್ಲಿ ಎಲ್ಲರೂ ಬರೀ ನಿಮ್ಮ ಸಂಕಟನ ಕೇಳ್ತೀರಿ ಹಂಗ. ಊಟದ ಟೈಮ್ಗೆ ಬಂದ, ಅವನ ಬೇಯ್ಬೇಡ್ರಿ, ಎಲ್ಲ ತಗೊಳ್ಳಿ, ಸಂಪೂರ್ಣ ಆಕತಿ ಮಳೆ, ಇನ್ನು 2-3 ದಿವಸ ಸಾಕು, ಬೇಕನ್ನುವಾಗ ಆಕತಿ, ಇನ್ನು 2-3 ದಿವಸ. ಬಂಧುಗಳೇ, ಈ ಗುರು ಪೂರ್ಣಿಮಾ ಆಶೀರ್ವಾದ, ಸತ್ಯ ಸಾಯಿಬಾಬಾನ ಆಶೀರ್ವಾದ, ಗುರು ರಾಘವೇಂದ್ರನ ಆಶೀರ್ವಾದ, ದೊಡ್ಡಲಾಲ್ ಸಾವಲಿ ಆಶೀರ್ವಾದ, ಪಡೆದಪ್ಪನಾದ ರೈಮಂಡ್ ಶಾವಲಿ ಆಶೀರ್ವಾದ, ಹೆಬ್ಬಳ್ಳಿ ಅರ್ಜುನ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಸದಾ ಇರಲಿ. ನಿಮಗೆಲ್ಲರಿಗೂ ಆಯುಷ್ಯ ಆರೋಗ್ಯ ಭಾಗ್ಯ ಕೊಡಲಿ. ನಿಮ್ಮ ಬಡತನ ಚಿಂತನೆ ಬಿಡಿಸಲಿ, ದುಶ್ಚಟಗಳನ್ನು ಬಿಡಿಸಲಿ, ಒಳ್ಳೆಯ ಮಾನವರಾಗಿ ಬದುಕಲಿ. ಹೆಬ್ಬಳ್ಳಿ ಅರ್ಜುನ ಹೆಸರು ಬರಬೇಕಾದ್ರೆ ನಾವು ಮೊದಲು ಒಳ್ಳೆಯ ಮಾನವರಾಗಬೇಕು. ತಾಯಿಗಳಿಗೆ ನನ್ನ ಮೊದಲನೇ ನಮಸ್ಕಾರ. ಯಾಕಂದ್ರೆ ಗುರು ಪೂರ್ಣಿಮಾ ಅಂದ್ರೆ ಗುರು ಅಂದ್ರೆ ತಾಯಿ. ಜನನಿ ತಾನೇ ಮೊದಲು ಗುರು. ಗುರು ಎಲ್ಲರ ಮೊದಲನೇ ಗುರು ಅಂದ್ರೆ ತಾಯಿ. ಅದಕ್ಕೆ ತಾಯಿಗಳೇ, ನೀವು ಮೊದಲನೇ ಸ್ಥಾನದಾಗಿರೋರು ಗುರುವಿನ ಹೆಸರಿನಾಗೆ. ನಿಮಗೆ ಮೊದಲನೇದ್ದು ಅಜ್ಜನ ಒಂದು ಪ್ರೀತಿಯ ಒಂದು ಆಯುಷ್ಯ ಆರೋಗ್ಯ ಭಾಗ್ಯ ಕೊಡಲಿ. ಈ ಅಜ್ಜನ ಇನ್ನೂ ಸದಾ ಸುಖದಿಂದ ಇರಲಿ ಅಂತೇಳಿ ತಾಯಿಗಳ ಆಶೀರ್ವಾದ ಕೇಳ್ತೀನಿ. ಎಲ್ಲರೂ ತಾಯಿಗಳ ಆಶೀರ್ವಾದ ಬೇಕು. ಎಲ್ಲ ಬಂಧುಗಳಲ್ಲಿ ನಾನು ಶಾಲೆ ಕಲ್ತವನಲ್ಲ, ಹಂಗೆ ದಡ ಏನಾರು ಒಂದು ತಿಳಿದಿದ್ದು ಹೇಳ್ಬಿಡ್ತೀನಿ. ತಪ್ಪಾಗಿದ್ರೆ ಕ್ಷಮ ಮಾಡಲಿ. ಇದರಂತೆ ಸದಾ ಪ್ರೀತಿಯಿಂದ ವರ್ಷಕ್ಕೊಮ್ಮೆ ನಾನು ಹ್ಯಾಂಡ್ಬಿಲ್ ಚಾಪ್ಸವನಲ್ಲ, ಪಬ್ಲಿಕ್ ಮಾಡೋನಲ್ಲ, ಅಡ್ವರ್ಟೈಸ್ ಮಾಡೋನಲ್ಲ. ಇದೇ ಒಂದು ಆಮಂತ್ರಣ ತಿಳ್ಕೊರಿ. ಪ್ರತಿ ವರ್ಷ ಈ ಗುರು ಪೌರ್ಣಿಮೆಗೆ ಇದಕ್ಕಿಂತ ಹೆಚ್ಚು ಬಂದು ಈ ಹೆಬ್ಬಳ್ಳಿಯಲ್ಲಿ ಗುರು ದೊಡ್ಡಲಾಲ್ ಸಾವಲಿಯ ಗುರು ಪೌರ್ಣಿಮಾ, ಸತ್ಯ ಸಾಯಿಬಾಬನ ಗುರು ಪೌರ್ಣಿಮಾ, ರಾಘವೇಂದ್ರನ ಗುರು ಪೌರ್ಣಿಮಾ ವರ್ಷಕ್ಕೊಮ್ಮೆಯಲ್ಲಿ ಹೆಬ್ಬಳ್ಳಿಗೆ ನಡೆದಿರುತ್ತೆ. ಇದನ್ನು ನೀವು ಸದಾ ಖುಷಿಯಿಂದ ಬಂದು ಈ ಪೌರ್ಣಿಮೆಯ ಒಂದು ಅನ್ನ ಪ್ರಸಾದ ಸ್ವೀಕಾರ ಮಾಡಿಕೊಂಡು ಹೋಗ್ಬೇಕಂತ ನನ್ನ ನಮಸ್ಕಾರ.